2013 ಚುನಾವಣೆಯಲ್ಲಿ ಬಂದರು. 2013 ಚುನಾವಣೆಯಲ್ಲಿ ಬಂದಾಗ ಕಡಿಮೆ ಅಂತರದಲ್ಲಿ ಅವರು ಒಂದು 15 ದಿವಸ 20 ದಿವಸ ಇದ್ದಾಗ ಕ್ಷೇತ್ರಕ್ಕೆ ಬಂದರು. ಕ್ಷೇತ್ರಕ್ಕೆ ಬಂದಾಗ ಕಡಿಮೆ ಮತಗಳಿಂದ ಅವರು ಸೋತರು. ಅವಾಗೂ ಕೂಡ ನಾವೆಲ್ಲರೂ ಕೂಡ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡಿದ್ವಿ, ಗೆಲ್ಸ್ಕೋಬೇಕು. ಯಾಕಂದರೆ ಒಂದು 15 ವರ್ಷದಿಂದ ನಮ್ಮ ಪಕ್ಷದ MLA ಕ್ಷೇತ್ರದಲ್ಲಿಲ್ಲ. ನಾವು ಏನಾದರೂ ಮಾಡಿ ಈ ಸತಿ ಗೆಲ್ಸ್ಕೋಬೇಕು ಅನ್ನೋಂಥ ಸತತವಾದ ಪ್ರಯತ್ನವನ್ನು ಎಲ್ಲ ಮುಖಂಡಗಳಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತರನ್ನ ಹಿಡಿದು ಎಲ್ಲರೂ ಕೂಡ ತುಂಬ ಸೀರಿಯಸ್ ಪ್ರಯತ್ನ ಮಾಡಿದ್ವಿ. ದುರದೃಷ್ಟವಶಾತ್ ಕಡಿಮೆ ಅಂತ ಮತಗಳಿಂದ ಸೋತರು. ತಾಲೂಕಿನ ಕಷ್ಟ ಸುಖಗಳಲ್ಲಿ ಭಾಗವಹಿಸಿ ಜನಗಳ ಮಧ್ಯೆ ಸಂಪರ್ಕ ಇಟ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಒಳ್ಳೆ ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಕೂಡ ಅವರ ಕೈಲಾದಂಥ ಸಹಾಯ ಮಾಡ್ಕೊಂಡು ಬಂದರು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿ, ಇಲ್ಲ ಇಂಥ ವ್ಯಕ್ತಿ ನಮ್ಗೆ ಬೇಕು, ಇಂಥವ್ರು MLA ಆದರೆ ಮುಂದಿನ ನಮ್ಗೆ ಭವಿಷ್ಯ ಉಜ್ವಲ ಆಗ್ತದೆ ಅನ್ನೋವಂಥ ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲೂ ಕೂಡ ತುಂಬ ಸೀರಿಯಸ್ ಆಗಿ ಬೆಂಗಳೂರಲ್ಲಿ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ಬಂದು ಇಲ್ಲೇ ಊರುಗಳಲ್ಲಿ 2-3 ತಿಂಗಳು ಊರಲ್ಲೇ ಇದ್ದು ಅವರನ್ನು ಸೀರಿಯಸ್ ಆಗಿ ಮನೆಗೆ ಹೋಗಿ ನಾವು ಮತವನ್ನು ಕೇಳೋದ್ರ ಮೂಲಕ ಅವ್ರನ್ನ ಗೆಲ್ಸ್ಕೊಂಡ್ಬಂದ್ವಿ. ಗೆಲ್ಸ್ಕೊಂಡು ಬಂದಾದ್ಮೇಲೆ ಅವರು ಯಾಕೋ ಸ್ವಲ್ಪ ಕಾರ್ಯಕರ್ತರನ್ನ ಕಡೆಗಣನೆ ಮಾಡಿದ್ರು. ತುಂಬ ಪ್ರಾಮಾಣಿಕವಾದ ಕಾರ್ಯಕರ್ತರನ್ನ ಅವರು ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಮತ್ತು ಅವ್ರನ್ನ ಯಾವುದೇ ಕೆಲಸಗಳಿಗೆ ಕೂಡ ಅವ್ರನ್ನ ತೊಡಸ್ಕೊಳ್ಳಿಲ್ಲ. ಇವ್ರದ್ದೇ ಆದಂಥ ಒಂದು ದಾರಿ, ಇವ್ರದೇ ಆದಂಥ ನಿಟ್ಟಿನಲ್ಲಿ ಇವರ ಕಾರ್ಯವೈಖರಿಗಳನ್ನ ಯಾರೋ ಕೆಲವ್ರನ್ನ ಜೊತೆಯಲ್ಲಿ ಹಾಕ್ಕೊಂಡು ಅವರು ಕಾರ್ಯಗಳು ಮಾಡ್ಕೊಂಡು ಹೋದ್ರು. ಅದರಿಂದ ನಮ್ಮೆಲ್ಲರಿಗೂ ಕೂಡ ತುಂಬ ಬೇಸರ ಆಯಿತು. ಸಾಮಾನ್ಯವಾದಂಥ ಕಾರ್ಯಕರ್ತರಿಗೆ, ಪ್ರಾಮಾಣಿಕವಾಗಿ ದುಡಿದಂಥ ಕಾರ್ಯಕರ್ತರಿಗೆ ತುಂಬ ಬೇಸರ ಆಗಿದ್ದರಿಂದ ನಾವು ಇವತ್ತು ಅವರಿಂದ ಸ್ವಲ್ಪ ದೂರ ಡಿಸ್ಟೆನ್ಷನ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಮತ್ತು ಪಕ್ಷದ ವಿಚಾರ ಬಂದಾಗ ಪಕ್ಷದ ವಿಚಾರದಲ್ಲಿ ಕೂಡ ಪಕ್ಷದ ಮುಖಂಡರುಗಳು ಕೂಡ ಇವತ್ತು ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಕ್ಕೆ ವಿಫಲ ಆಗಿದ್ದಾರೆ. ಯಾವುದೇ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಇರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಅಂತ ಬೇರೆ ಬೇರೆ ಮುಖಂಡರುಗಳಾಗಿರ್ಬೋದು, ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿ ಅವರು ವಿಫಲ ಆಗಿದ್ದಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ಇದನ್ನು ನಾವು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋಂಥದ್ದನ್ನು ನಾವು ಪಕ್ಷದ ವೇದಿಕೆಗಳಲ್ಲಿ ಕೂತು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಇನ್ನು ಮುಂದೆ ಏನಾದರೂ ಅವರು ಈ ಒಂದು ದಾರಿಯನ್ನು ಸ್ವಲ್ಪ ಸಡಿಲ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀವಿ. ಮುಂದಿನ ಬಾರಿನೂ ಕೂಡ ನಾನೇ MLA ಆಗ್ತೀನಿ ಅನ್ನೋಂಥ ಅವರ ಮನಸ್ಸಲ್ಲಿ ಏನಾದರೂ ಇದ್ದರೆ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಮುಖಂಡರುಗಳು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕು. ಇಲ್ಲಿ ಯಾವುದೇ ಜಾತಿ ಆ ಜಾತಿ ಈ ಜಾತಿ ಅನ್ನೋಂಥದ್ದನ್ನ ಪಕ್ಕಕ್ಕಿಟ್ಟು ಎಲ್ಲರೂ ಕೂಡ ಒಂದೇ ಜಾತಿ ಅನ್ನೋ ರೀತಿಯಲ್ಲಿ ಅವರು ಆ ಭಾವನೆಯಿಂದ ನಡ್ಕೋಬೇಕು. ಆ ರೀತಿಯಾಗಿ ನಡ್ಕೊಂಡ್ರೆ ಮಾತ್ರ ಮುಂದೆ ಅವರಿಗೆ ಭವಿಷ್ಯ ಇದೆ. ಇಲ್ಲ ಅಂತಂದ್ರೆ ಈಗಾಗಲೇ ಸಾಮಾನ್ಯ ಕಾರ್ಯಕರ್ತರು, ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಇದು, ತಾಲೂಕಿನ ಎಲ್ಲ ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಪ್ರಜೆಗಳು ಮಾತಾಡ್ತಾ ಇದ್ದಾರೆ. ಇವತ್ತು ಅವರು ಕೊಟ್ಟಂತ ಭರವಸೆಗಳು, ಅವರು ಆಡಿದಂಥ ಮಾತುಗಳು, ವೇದಿಕೆ ಮೇಲೆ ಬಿಫೋರ್ ಎಲೆಕ್ಷನ್ಸ್ ವೇದಿಕೆಗಳ ಮೇಲೆ ಹೇಳ್ದಂಥ ಮಾತುಗಳು ಅದಕ್ಕೂ ಇದಕ್ಕೂ ತಾಳಿ ಆಗ್ತಾ ಇಲ್ಲ. ಮತ್ತು ಇವರು ಕೂಡ ಹನ್ನೊಂದರಲ್ಲಿ ಇನ್ನೊಂದು ಅನ್ನೋಂಥ ಲೆಕ್ಕದಲ್ಲಿ ಆಗ್ತಾ ಇದ್ದಾರೆ. ಇವರೇನೋ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಅನ್ಕೊಂಡಿದ್ವಿ. ಬಟ್ ಆ ರೀತಿಯಾದಂಥ ಕೆಲಸಗಳು ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಮಾತೆತ್ತಿದ್ರೆ ನಾವು ಇವತ್ತು ಸರ್ಕಾರದ ವಿರೋಧ ಪಕ್ಷದಲ್ಲಿದ್ದೀವಿ. ಸರ್ಕಾರದ ಆಡಳಿತ ಪಕ್ಷದ MLAಗಳಿಗೆ ಚಿತ್ರಾನ್ನ ಬಿರಿಯಾನಿ ಕೊಡ್ತಾ ಇದ್ದಾರೆ, ನಾವು ವಿರೋಧ ಪಕ್ಷದವ್ರಿಗೆ ಚಿತ್ರಾನ್ನ ಕೊಡ್ತಾರೆ ಅನ್ನೋಂಥ ಒಂದೇ ಒಂದು ಆ ಮಾತನ್ನ ಅವರು ಇಟ್ಕೊಂಡು ಇವತ್ತು ಜನಗಳನ್ನ ಇದನ್ನ ಮಾಡ್ತಾ ಇದ್ದಾರೆ. ಅದು ಆಗೋದು ಬೇಡ. ನಿಮ್ಮ ಕೆಪಾಸಿಟಿ, ನೀವು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅನುದಾನ ನೀವು ತರುವಂತ ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನ, ಇವತ್ತು ತಾಲೂಕಿನ ಜನ ನಿಮ್ಮನ್ನು ಗೆಲ್ಸಿರ್ತಕ್ಕಂಥದ್ದು. ನೀವು ಈ ರೀತಿಯಾದಂಥ ಒಂದು ಆರ್ಕೆ ಮಾತುಗಳು ಆಡೋದು ಬೇಡ. ಪರಿಸ್ಥಿತಿ ಏನಾಗ್ತದೆ ಅನ್ನೋಂಥದ್ದನ್ನು ಕೂಡ ಊಹೆ ಮಾಡ್ಲಿಕ್ಕೂ ಆಗದಂತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಂಗಾಗಿ ನೀವು ಪ್ರಬುದ್ಧರಿದ್ದೀರಿ, ನಿಮಗೆ ಮಾತಾಡುವಂತ ಚಾಣಕ್ಯತೆ ಇದೆ, ಮತ್ತೆ ಯಾರನ್ನ ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋಂಥ ಬುದ್ಧಿಶಕ್ತಿ ಇದೆ, ಎಲ್ಲಾನು ಇದೆ. ಆದರೆ ನೀವು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನ ಕೊಡ್ದಿರಾ, ನಿಮ್ಮ ವೈಯಕ್ತಿಕವಾದಂತ ಮತ್ತೆ ನಿಮ್ಮ ಕಾರ್ಯಕರ್ತರನ್ನ ನೀವು ವಿಶ್ವಾಸಕ್ಕೆ ಏನಾದ್ರು ತಗೊಳ್ಳಿಲ್ಲ ಅಂತಂದ್ರೆ, ವಿಶ್ವಾಸಕ್ಕೆ ತಗೊಂಡು ನೀವು ಎಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ದಾರಿ ತುಂಬಾ ಕಷ್ಟ ಆಗ್ತದೆ. ನಾನೊಬ್ಬ ಕಾರ್ಯಕರ್ತನಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ, ನೊಂದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ, ಯಾವುದೇ ₹1 ನಾವು ಕೈಯಿಂದ ಖರ್ಚುಗಳು ಮಾಡಿಕೊಂಡು 2 ತಿಂಗಳು 3 ತಿಂಗಳು ನಾವು ಊರುಗಳಲ್ಲಿ ಕೆಲಸ ಕಾರ್ಯಗಳು, ಬೆಂಗಳೂರಲ್ಲಿ ಕೆಲಸ ಕಾರ್ಯ ಬಿಟ್ಟು, ನಮ್ಮ ಬಿಸ್ನೆಸ್ ಬಿಟ್ಟು 2 ತಿಂಗಳು 3 ತಿಂಗಳು ಏನಾದರೂ ಮಾಡಿ ಈ ಸತಿ ಜನತಾದಳದ MLA ಗೆಲ್ಸ್ಕೋಬೇಕು ಅಂತೇಳಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ದುಡಿದು ನಾವು ಕೈಗಳಿಂದ ಲಕ್ಷ ಖರ್ಚು ಮಾಡಿದ್ದೀವಿ. ಆದರೂ ಕೂಡ ಇವತ್ತು ನೀವು ಗೆದ್ದಾದ್ಮೇಲೆ ಸಾಮಾನ್ಯ ಕಾರ್ಯಕರ್ತರು, ನಮ್ಮಂತ ಸಾಮಾನ್ಯ ಕಾರ್ಯಕರ್ತರು, ನಾವು ಎಲ್ಲ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ ಪಕ್ಷದ ವೇದಿಕೆಯಲ್ಲಿ
ಪಕ್ಷಕ್ಕೆ ಯಾವುದೇ ರೀತಿಯಾದ ನೀವು ಧಕ್ಕೆ ಬರದಾಗೆ ನೀವು ನೋಡ್ಕೊಳ್ತೀರಾ ಅನ್ನುವಂಥ ಆಶಾಭಾವನೆಯೊಂದಿಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಿಮ್ಮ ಆಶಾಭಾವನೆ ತುಂಬಾ ಒಳ್ಳೆಯದು, ಗೆಲ್ಲಬೇಕಂತಾನೆ ನಾವೆಲ್ಲರೂ. ಯಾಕಂದ್ರೆ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಮತ್ತೆ ಜನತಾದಳದ MLA ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಅಭಿಲಾಷೆ. ಆದರೆ ಓವರ್ ಕಾನ್ಫಿಡೆನ್ಸ್ ಇದೆಯಲ್ಲ, ಈ ಓವರ್ ಕಾನ್ಫಿಡೆನ್ಸ್ ಅಷ್ಟು ಒಳ್ಳೆಯದಲ್ಲ. ಈ ಓವರ್ ಕಾನ್ಫಿಡೆನ್ಸ್ ಅಷ್ಟು ಒಳ್ಳೆಯದಲ್ಲ. ನೀವು ಗೆಲ್ಲಬೇಕು ಅಂತಂದ್ರೆ ಫಸ್ಟ್ ಶಾಸಕರಾದಾಗ ನಾವೆಲ್ಲರೂ ಇದ್ದು ಗೆಲ್ಲಿಸಬೇಕಾಗಿತ್ತು. ಇವತ್ತು ನಿಮಗೆ ರೆಕ್ಕೆ ಪುಕ್ಕೆ ಬಂದಿದೆ ಅನ್ನೋಂಥ ಒಂದೇ ಕಾರಣಕ್ಕೆ ಇವತ್ತು ಸಾಮಾನ್ಯ ಕಾರ್ಯಕರ್ತರನ್ನೆಲ್ಲ ಕಡೆಗಣಿಸಿ ನೀವೇ ಓಪನ್ ಆಗಿ ನಾನು ಗೆಲ್ಲುವಂಥ ಶಕ್ತಿ ಬಂದ್ಬಿಟ್ಟಿದೆ ನನಗೆ ಅನ್ನುವಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಎಷ್ಟೇ ನಿಮ್ಮ ಹತ್ರ ಶಕ್ತಿ ಇರ್ಬೋದು, ನಿಮ್ಮ ಹತ್ರ ಬುದ್ಧಿಶಕ್ತಿ ಇರ್ಬೋದು, ದುಡ್ಡು ಇರ್ಬೋದು, ಹಣ ಇರ್ಬೋದು, ಎಲ್ಲ ಸಂಪತ್ತಿರ್ಬೋದು, ಎಲೆಕ್ಷನ್ ಅಂತ ಬಂದಾಗ ಹಳ್ಳಿಗಳಲ್ಲಿ ಬೂತ್ ಮಟ್ಟಗಳಲ್ಲಿ ಕಾರ್ಯಕರ್ತರೇ ಕೆಲಸ ಮಾಡಬೇಕು, ಕಾರ್ಯಕರ್ತರೇ ಮತ ಕೇಳಬೇಕು, ಕಾರ್ಯಕರ್ತರೇ ಅಲ್ಲಿ ನಿಮ್ಮ ಎಲೆಕ್ಷನ್ ಅನ್ನು ಮಾಡಬೇಕು ಅನ್ನೋದು ಬಿಟ್ರೆ ನೀವೆಲ್ಲ ಬಂದು ಅಲ್ಲಿ ನೀವು ಬಂದು ಬೂತ್ಗಳಲ್ಲಿ ಬಂದು ಕೂತ್ಕೊಂಡು ಎಲೆಕ್ಷನ್ ಮಾಡಕ್ ಆಗೋದಿಲ್ಲ. ದೊಡ್ಡ ವ್ಯಕ್ತಿಗಳು ಕೂತ್ಕೊಂಡು ಅವ್ರು ದೊಡ್ಡ ಸ್ಥಾನದಲ್ಲಿರೋರು ಕೂತ್ಕೊಂಡು ಚರ್ಚೆಗಳು ಮಾಡಬೇಕು. ಅಲ್ಲ ಅವರ ಮಧ್ಯದಲ್ಲಿ ಯಾವ ಭಿನ್ನಾಭಿಪ್ರಾಯಗಳಿದಾವೋ ಅದನ್ನ ನಾವು ಈಗ ಕಾರ್ಯಕರ್ತನಾಗಿ ನಾನು ಹೇಳಕ್ ಬರೋದಿಲ್ಲ. ಅದು ತುಂಬಾ ಡಿಫ್ರೆನ್ಸ್ ಏನಿಲ್ಲ, ಬಟ್ ಆದ್ರೆ ಈಗೋ ಅನ್ನೋಂಥದ್ದು ಇದೆ. ಯಾವುದೇ ಕೆಲವು ವಿಚಾರಗಳಲ್ಲಿ ಆ ಡೈರಿ ವಿಚಾರದಲ್ಲಿ ಇರ್ಬೋದು, ಬೇರೆ ಎಲೆಕ್ಷನ್ಸ್ ವಿಚಾರದಲ್ಲಿ ಕೆಲವು ಈಗೋಗಳು ಬಂದಿದೆ. ಹಂಗಾಗಿ ಪಕ್ಷದ ಮುಖಂಡಗಳು ಮತ್ತೆ ಶಾಸಕರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರೋದು ನಿಜ. ಅದನ್ನ ಇವರು ವೇದಿಕೆಗಳ ಮೇಲೆ ಒಳ್ಳೆ ವೇದಿಕೆ ಮೇಲೆ ಕೂತ್ಕೊಂಡು ಅದನ್ನ ಬಗೆಹರಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಭವಿಷ್ಯ ಇದೆ. ಇದು ನಿಮ್ ಜವಾಬ್ದಾರಿ. ಯಾಕಂದ್ರೆ ನೀವು ಶಾಸಕರಾಗಬೇಕಾಗಿರ್ತಕ್ಕಂಥದ್ದು, ನಿಮ್ಗೆ ಇದು ತುಂಬಾ ಮುಖ್ಯವಾದಂತ ಕೆಲಸ. ನೀವು ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡೋಗಿ ಮುಂದಿನ ದಿನಗಳಲ್ಲಿ ನೀವು ಪಕ್ಷವನ್ನು ಬಲಪಡಿಸಿದ್ರೆ ಮಾತ್ರ ನೀವು ಮುಂದಿನ ದಿನಗಳಲ್ಲಿ ನಿಮ್ಗೆ ಭವಿಷ್ಯ ಇದೆ. ಪಕ್ಷವನ್ನ ಏನಾದ್ರು ನೀವು ಕಡೆಗಣಿಸಿದ್ರೆ ನಿಮಗೆ ಭವಿಷ್ಯವಿಲ್ಲ ಅನ್ನೋಂಥದ್ದು ನಾನು ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ತಾಲೂಕಿನಲ್ಲಿ ಕೆಲವು ಮುಖಂಡರು ಹೇಳ್ತಿದ್ರೆ ಈ ಬಾರಿ ನೆಕ್ಸ್ಟ್ JDS ನಲ್ಲಿ ಕ್ಯಾಂಡಿಡೇಟ್ ಚೇಂಜ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ರೆ ಸುದ್ದಿ ಆಲ್ರೆಡಿ ಶುರು ಆಗಿದೆ. ಈ ರೀತಿ ಆಗ್ಬೋದಾ ಸರ್? ಇದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಇದು ಅಭ್ಯರ್ಥಿನ ಚೇಂಜ್ ಮಾಡುವಂಥದ್ದು, ಅಭ್ಯರ್ಥಿನ ಇದು ಮಾಡುವಂಥದ್ದು ನಮ್ಮ ಮಟ್ಟಕ್ಕೆ ಅದು ಚರ್ಚೆ ಆಗುವಂತ ವಿಚಾರ ಅಲ್ಲ. ಇದು ಕುಮಾರಣ್ಣ ಇದ್ದಾರೆ, ದೇವೇಗೌಡ ಸಾಹೇಬ್ರು ಇದ್ದಾರೆ, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ, ಮತ್ತೆ ಅದರ ಹೈಕಮಾಂಡ್ ಇದೆ, ಪಕ್ಷದ ಹೈಕಮಾಂಡ್ ಇದೆ. ಅಭ್ಯರ್ಥಿನ ಯಾರು ಮಾಡಬೇಕು, ಚೇಂಜ್ ಮಾಡಬೇಕಾ, ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ಅನ್ನೋಂಥದ್ದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗುವಂತ ವಿಚಾರ. ಅವಕಾಶಗಳಿತ್ತು, ಎಲ್ಲ ಅವಕಾಶಗಳಿತ್ತು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, 100% JDS ಪಕ್ಷ ಮುಳಬಾಗಿಲು ತಾಲೂಕಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಈ ಯಾವುದೇ ಕಾಂಗ್ರೆಸ್ ಈಗಿರುವಂತ ಕಾಂಗ್ರೆಸ್ ಹೋಲಿಸ್ಕೊಂಡ್ರೆ ಅದರ 10 ಪಟ್ಟು JDS ಪಕ್ಷ ಸ್ಟ್ರಾಂಗ್ ಆಗಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ಬೋದು, ಆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ನೀವು ವೇದಿಕೆಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ತಕ್ಷಣಕ್ಕೆ ಬಗೆಹರಿಸ್ಕೊಂಡ್ರೆ ನೀವು 2ನೇ ಸತಿ ಗೆಲ್ಲುವಂತ ಅವಕಾಶ ಇದೆ. ಇಲ್ಲ ಅಂದ್ರೆ ಇದು ಹೀಗೆ ಮುಂದುವರಿತು ಅಂತಂದ್ರೆ ನಿಮ್ಗೆ ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, 2ನೇ ಸರ್ತಿ ನಮ್ಗೆ ಯಾವುದೇ ಪಕ್ಷ ಬೇಡ, ಕಾರ್ಯಕರ್ತರು ಬೇಡ, ನಾನು ದುಡ್ಡಿದೆ, ನನಗೆ ಗೊತ್ತು ಎಲೆಕ್ಷನ್ ಮಾಡೋದು ಅನ್ನೋಂಥ ಆ ಭಾವನೆಯಿಂದ ನೀವೇನು ಎಲೆಕ್ಷನ್ಗೆ ಹೋದ್ರೆ ನಾನು 100% ಹೇಳ್ತಾ ಇದ್ದೇನೆ, ನಿಮಗೆ ಸೋಲು ಕತ್ತಿತ ಬುತ್ತಿ. ಈಗ ಬೇರೆ ಪಕ್ಷದಿಂದ ಬಂದಿರತಕ್ಕಂಥ ಕೆಲವು ಮುಖಂಡರುಗಳು ಬಿಟ್ರೆ ಈ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಿ ಅವತ್ತಿಂದ ಬೇರೆ ಮಟ್ಟದಲ್ಲಿ ಆ ಪಕ್ಷವನ್ನು ಬೆಳೆಸಿರ್ತಕ್ಕಂಥವರು ಈಗ ಸದ್ಯಕ್ಕೆ ಯಾರು ಅವ್ರ ಜೊತೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿರ್ಬೋದು, ಆ ಆಯಾಮಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ರೆಡಿ ಇಲ್ಲ. ಬಟ್ ಈ ಜನಕ್ಕೆ ಏನು ಹೋಗ್ತದೆ, ಯಾಕೆ ಯಾರು ಇವ್ರ ಜೊತೆ ಹೋಗ್ತಾ ಇಲ್ಲ ಅನ್ನೋಂಥದ್ದು ಈಗಿರುವಂತ ಸರ್, ಈಗ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ವಿಚಾರಗಳು ರೀಚ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ನೀವು ಮುಖಂಡರುಗಳನ್ನ ಬಿಟ್ಟು ನೀವು ಇಂಡಿವಿಜುವಲ್ ಆಗಿ ನೀವು ಯಾರೋ 3-4 ಜನ ಜೊತೆಲಿ ಹಾಕೊಂಡು ನೀವು ಆ ವೇದಿಕೆಗಳು ಹಂಚ್ಕೊಳ್ತಾ ಇದ್ರೆ ಇದು ಬ್ಯಾಡ್ ಮೆಸೇಜ್ ಹೋಗುತ್ತೆ, ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಯ್ತು ಅಂದ್ರೆ ನಿಮಗೂ ಕೂಡ ಅದು ಡ್ಯಾಮೇಜ್ ಆಗುವಂಥದ್ದು ಪಕ್ಕ. ಅಂತಂದ್ರೆ ಪರಿಣಾಮ ಪಕ್ಷದ ಮೇಲೂ ಬೀರುತ್ತೆ, ಮತ್ತೆ ಮುಂದಿನ ಕ್ಯಾಂಡಿಡೇಟ್ ಮೇಲೂ ಬೀರುತ್ತೆ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.